ನಮಸ್ತೆ ಸ್ನೇಹಿತರೆ, ನಾವೀಗ ವಿಶ್ವ ಪ್ರಸಿದ್ಧ ಕಾಶಿಯ ಗಂಗಾ ನದಿ ತಟದಲ್ಲಿದ್ದೇವೆ. ಭಾಳ ಮನೋಹರವಾದಂಥ ದೃಶ್ಯ. ತಾಯಿ ಗಂಗೆ ಮೈ ತುಂಬಿ ಹರಿತಾ ಇದ್ದಾಳೆ, ರೌದ್ರ ರಮಣೀಯವಾಗಿ ಕಾಣ್ತಾ ಇದ್ದಾಳೆ. ಅಂಥ ಗಂಗಾ ನದಿ ತಟದಲ್ಲಿ ಕಾಶಿ ವಿಶ್ವನಾಥನ ನಮೋ ಘಾಟ್ ಅಂತೇಳಿ ಹೊಸದಾಗಿದೆ. ಕಾಶಿ ವಿಶ್ವನಾಥನ ಮಂದಿರದ ಪೂರ್ವ ಭಾಗದಲ್ಲಿ ಗಂಗೆ ಇದ್ದಾಳಲ್ಲ, ಅಲ್ಲಿಂದ ಹೊಸದಾಗಿ ಸನ್ಮಾನ್ಯ ಮೋದಿಯವರು ನಮೋ ಘಾಟ್ ಅಂತೇಳಿ ಇದನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಕಾರಿಡಾರು. ಇಲ್ಲಿಂದ ಬೇಗ ನಾವು ದರ್ಶನವನ್ನು ಸರಳವಾಗಿ ಮಾಡ್ಬೋದು. ಬೇರೆ ಎಲ್ಲ ಗೇಟ್ಗಳಿಗಿಂತ ಈ ಗೇಟಿನಲ್ಲಿ ನಾವು ತುಂಬ ಸರಳವಾಗಿ ದರ್ಶನ ಮಾಡ್ಬೋದು. ನಮೋ ಘಾಟನ ಪಕ್ಕದಲ್ಲಿ ಲಲಿತಾ ಘಾಟ್ ಇದೆ. ಲಲಿತಾ ಘಾಟಲ್ಲಿ ನಾವು ತಾಯಿ ಲಲಿತಾ ತ್ರಿಪುರ ಸುಂದರಿಯನ್ನು ದರ್ಶನ ಮಾಡಬಹುದು. ಇತಿಹಾಸ ಪ್ರಸಿದ್ಧವಾದಂಥ ಶಕ್ತಿಪೀಠ. ಶ್ರೀವಿದ್ಯಾ ಉಪಾಸಕರು ಯಾರಿದ್ದಾರೆ, ತಾಂತ್ರಿಕರಿಗೆ ಲಲಿತಾ ದೇವಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಭಾಳ ಪ್ರಶಸ್ತವಾದಂತಹ ಒಂದು ನೀರವ ವಾತಾವರಣ ಅಲ್ಲಿ ಇದೆ. ಅಲ್ಲಿ ತುಂಬ ಮೌನವಾಗಿದೆ. ಅನುಷ್ಠಾನಿಕರು ಅಲ್ಲಿ ಬರ್ಬೋದು. ಅದರ ಪಕ್ಕದಲ್ಲೇ ನೇಪಾಳದ ಪಶುಪತಿನಾಥನ ಮಂದಿರ ಇದೆ. ನಾವು ಪಶುಪತಿನಾಥನ ದರ್ಶನ ಮಾಡಲಿಕ್ಕೆ ನೇಪಾಳ ಹೋಗೋಕ್ಕೆ ಕಷ್ಟ, ಆದರೆ ಅದೇ ಮಾದರಿಯಲ್ಲಿ, ಅದೇ ಕಲಾಕೃತಿಯಲ್ಲಿ, ಕಾಷ್ಟದಲ್ಲಿ ಇದು ಹೆಚ್ಚು ನಮಗೆ ಕೇರಳದ ದೇವಸ್ಥಾನಗಳ ಸಂಪ್ರದಾಯಕ್ಕೂ ಇದು ಹೋಲಿಕೆ ಆಗುತ್ತೆ. ಕಾಷ್ಟದಲ್ಲಿ ವಿಶೇಷವಾದಂಥ ರುದ್ರಾಂಶಗಳು ಹಾಗೂ ಶಿವನ ಬೇರೆ ಬೇರೆ ಗಣಗಳನ್ನು ಇಲ್ಲಿ ಕೆತ್ತಿದ್ದಾರೆ. ನಾವು ಕಾಲಭೈರವನನ್ನು ವಿಶೇಷವಾಗಿ ನೋಡ್ಬೋದು. ತುಂಬ ಸುಂದರವಾದ ಕಲಾಕೃತಿ. ಇಲ್ಲಿ ಪಶುಪತಿನಾಥನ ದರ್ಶನವನ್ನು ಮಾಡಿಸ್ತೀನಿ, ಬನ್ನಿ. ಗಂಗೆ ವಿಶೇಷವಾಗಿ ಮೈ ತುಂಬಿ ಹರಿತಾ ಇದ್ದಾಳೆ. तो बनाने आए। ನೇಪಾಳನಾಥನ ಮಂದಿರದ ಹೊರ ಅಂಗಣ ಆವರಣ. ಇಲ್ಲಿ ನಾವು ವ್ಯಾಘ್ರ ದ್ವಾರಪಾಲಕರನ್ನು ನೋಡ್ಬೋದು. ಕಾಷ್ಟದ ಕಲಾಕೃತಿ ನೋಡಿ, ವಿಶೇಷವಾದಂತಹ ಕಾಷ್ಟದ ಕಲಾಕೃತಿ. ನೇಪಾಳನಾಥನ ದರ್ಶನ ಮಾಡಿಸ್ತಾ ಇದ್ದೀನಿ. ಹರ ಹರ ಮಹಾದೇವ. अंकल इधर फोटो वीडियो मत कीजिए। बोलिए। त्र्यंबकं यजामहे सुगन्धिं पुष्टिवर्धनं उर्वारुकमिव बन्धनात् मृत्योर्मुक्षीयमामृतात्। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। कात्यायनाय विद्महे कन्याकुमारी धीमहि तन्नो दुर्गी प्रचोदयात्। नारायणाय विद्महे वासुदेवाय धीमहि तन्नो विष्णु प्रचोदयात्। ओम भुजंगेशाय विद्महे सर्पराजाय धीमहि तन्नो नाग प्रचोदयात्। ಪಶುಪತಿನಾಥರಿಗೆ ಅಭಿಷೇಕವಾಗ್ತಾ ಇದೆ. ಸ್ವಾಮಿ ನಂದೀಶ್ವರರು ನೋಡಿ, ಎಲ್ಲಿ ಶಿವ ಇದ್ದಾನೆ ಅಲ್ಲಿ ನಂದಿ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದಂಥ ಕಲಾಕೃತಿ. ಸ್ವಾಮಿಯನ್ನೇ ದೃಷ್ಟಿಸಿಕೊಂಡು ನೋಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ, ಎಷ್ಟು ಮುಗ್ಧವಾಗಿ ಕಾಣಿಸ್ತಾರೆ ನೋಡಿ. ಈ ವಿಗ್ರಹದಲ್ಲಿ ಎಷ್ಟು ಜೀವಕಳೆ ಇದೆ ಅಂತಂದರೆ, ಸಾಕ್ಷಾತ್ ನಂದೀಶ್ವರನೇ ಇಲ್ಲಿ ಶಿವನ ಮುಂದೆ ಕೂತಿದ್ದಾನೆ ಅನ್ನೋ ಒಂದು ಭಾಸವಾಗುತ್ತೆ. ಬೇರೆ ಬೇರೆ ದೇವಾನುದೇವತೆಗಳನ್ನ ಇಲ್ಲಿ ಕಾಣ್ಬೋದು. ಅದ್ಭುತವಾದಂತಹ ದ್ವಾರಬಾಗಿಲು, ಛಾವಣಿ, ಮೇಲ್ಛಾವಣಿಯಲ್ಲಿ ನೇಪಾಳದ ಒಂದು ವಾಸ್ತುಶಿಲ್ಪವನ್ನು ನೋಡ್ತೀವಿ. ನೋಡಿ, ರುದ್ರಾಂಶಗಳು, ಭೈರವರನ್ನು ನೋಡ್ತೀವಿ ನಾವು. ಅಷ್ಟ ಭೈರವರು ಇಲ್ಲಿ ಕಾಣ್ತಾರೆ.
ಕ್ರೋಧ ಭೈರವ, ಚಂಡ ಭೈರವ, ಭೀಷಣ ಭೈರವ, ಅಸಿತಾಂಗ ಭೈರವ, ಭಟುಕ ಭೈರವ, ಲಾಟ ಭೈರವ, ಉನ್ಮತ್ತ ಭೈರವ, ಕಾಲ ಭೈರವ, ಅಷ್ಟ ಭೈರವರನ್ನು ನಾವು ಕಾಣ್ಬೋದು, ರುದ್ರಾಂಶಗಳನ್ನು ಕಾಣ್ಬೋದು. ಜೈ ಗುರು ದತ್ತಾತ್ರೇಯ, ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ.